ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ವೆಲ್ಕಮ್ ಟು ಡೇ 34 ಆಫ್ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಸೊ ಇವತ್ತು ಏನೋ ಒಂದು ರೆಸಿಪಿನ ತೋರಿಸಿದ್ದೀನಿ. ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಇದ್ದಾಳೆ. ಸ್ವಲ್ಪ ಇವತ್ತು ನನಗೆ ಫ್ರೀ ಇತ್ತು, ಹಾಗಾಗಿ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಸೊ ನನ್ನ ಒಂದು ಜರ್ನಿಯಲ್ಲಿ ಇವತ್ತಿನ ದಿನ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ಜೀರಾ ಏನು ವಾಟರ್ ಏನಿರುತ್ತಲ್ಲ, ಒಂದು ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಈ ಒಂದು ಡ್ರಿಂಕ್ನ ತೊಗೊಂಡೆ. ಜಿಮ್ಗೆಲ್ಲ ಹೋಗಿ ಬಂದಾದಮೇಲೆ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡೆ ಅಂದರೆ, ನಿನ್ನೆ ಆ್ಯಕ್ಚುಲಿ ರಾಗಿ ಗಂಜಿ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ನಾನು ಏನು ಮಾಡಿಬಿಟ್ಟೆ ಅಂದರೆ, ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಅದನ್ನು ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಅಂಬ್ಲಿ ಅಂತ ಮಾಡ್ತೀವಲ್ಲ, ಮಜ್ಜಿಗೆನ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ರಾಗಿ ಮಾಲ್ಟ್ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಅಂಬ್ಲಿ ಥರ ಈ ಸಮ್ಮರಲ್ಲಿ ಈ ಒಂದು ರಾಗಿ ಗಂಜಿಯಿಂದ ಮಾಡ್ಕೊಂಡಿರೋಂಥ ಅಂಬ್ಲಿ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಇವನ್ ನಮ್ಮ ಬಾಡಿ ಕೂಲಾಗಿರೋದಕ್ಕೂ ತುಂಬ ಒಳ್ಳೆಯದು. ಅದು 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮನೇಲಿ ಎಲ್ಲರಿಗೂ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟಿಗೆ ಕೊಬ್ಬರಿ ಪುಡಿ ಹಾಕ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಶ್ರೂಮ್ಸ್ ತೊಗೊಂಬಂದಿತ್ತು ಮನೆಯಲ್ಲಿ. ಸೊ ಹಾಗಾಗಿ ನಾನು ಏನು ಮಾಡೋಣ ಅಂದ್ಕೊಂಡೆ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಎಲ್ಲರಿಗೂ ಇಷ್ಟಪಡ್ತಾರೆ. ನಾನು ಮಶ್ರೂಮ್ ಬಿರಿಯಾನಿಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಇವೆಲ್ಲನೂ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಈ ಒಂದು ಮಸಾಲೆನ ಯೂಸ್ ಮಾಡ್ತೀನಿ. ಆ್ಯಂಡ್ ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬದಲು ನೀವು ಎಣ್ಣೆ ಆದರೂ ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಮಸಾಲೆ ಏನೆಲ್ಲ ಸ್ಪೈಸಸ್ ಇರುತ್ತಲ್ಲ, ನಾವು ಪಲಾವ್ಗೆಲ್ಲ ಹಾಕ್ತೀವಲ್ಲ, ಅದೇ ಥರ ನಿಮ್ಗೆ ಇಷ್ಟ ಆಗುವಂಥ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಚಕ್ಕೆ, ಪಲಾವ್ ಎಲೆ ಆ್ಯಂಡ್ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ 1 ರಿಂದ 2 ಈರುಳ್ಳಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಕಟ್ ಮಾಡಿ ಎಲ್ಲ ಚೆನ್ನಾಗಿ 2-3 ಸಲ ತೊಳೆದಿಟ್ಕೊಂಡಿರೋಂಥ ಈ ಮಶ್ರೂಮ್ಸ್ ಏನಿದಾವಲ್ಲ, ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಬದಲಾಗಿ ನಮಗೆ ಇದನ್ನು ನೀವು ವೆಜಿಟೇಬಲ್ ಪಲಾವ್ ಥರ ಮಾಡ್ಕೋಬೋದು, ಅಥವಾ ಸೋಯಾ ಚಂಕ್ಸಿನ ಪಲಾವು ಆ ಥರ ನೀವು ಇದೇ ಮಸಾಲೆನ ಯೂಸ್ ಮಾಡ್ಕೋಬೋದು ಮಶ್ರೂಮ್ ಬದಲಾಗಿ. ನಾನು ಮಶ್ರೂಮ್ ಹಾಕಿಬಿಟ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಂಡು, ನಾನಿಲ್ಲಿ ಹಾಕ್ಕೊಂಡಿರೋದು ಬ್ರೌನ್ ರೈಸ್ನ ಹಾಕ್ಕೊಂಡಿದ್ದೀನಿ. ಬ್ರೌನ್ ರೈಸು ತುಂಬ ದಿನಗಳಿಂದ ಹಾಗೆ ಇತ್ತು, ಅದನ್ನ ಯೂಸ್ ಮಾಡೋಣ ಇದರಲ್ಲಾದರೂ ಅಂತ ಹೇಳ್ಬಿಟ್ಟು ಸೊ ಬಿರಿಯಾನಿ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀನಿ. ಆ್ಯಂಡ್ ಕ್ವಾಂಟಿಟಿ ನೋಡಿ, ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ನಿಮಗೆ ನೋಡೋದಕ್ಕೆ ಸ್ವಲ್ಪ ಅನಿಸ್ಬೋದು, ಬಟ್ ಒಂದು ದೊಡ್ಡ ಬೌಲಷ್ಟು ನಾನು ತೊಗೊಂಡಿದ್ದೀನಿ. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡಾದ್ಮೇಲೆ ನಾನು ನೈಟಿಗೆ ಸೊ ಇವತ್ತು ರೊಟ್ಟಿ ಏನೂ ತಿಂದಿರಲಿಲ್ಲಲ್ಲ, ಹಾಗಾಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಚಪಾತಿಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸೋಯಾ ಚಂಕ್ಸ್ನ ಕುದಿಸ್ಕೊಂಡಿರೋವಂಥ ಸೋಯಾ ಚಂಕ್ಸ್ 10 ನಿಮಿಷ ನೀರಲ್ಲಿ ಕುದಿಸ್ಕೊಂಡಿರೋವಂಥ ಸೋಯಾ ಚಂಕ್ಸನ್ನ ಚೆನ್ನಾಗಿ ಹಿಂಡಿಬಿಟ್ಟು ಅದಕ್ಕೆ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚಪಾತಿ ಹಿಟ್ಟು ಹಾಗೆ 2 ಟೇಬಲ್ ಸ್ಪೂನಷ್ಟು 1 ರಿಂದ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಈ ಹಿಟ್ಟಿಗೆ ನಾನು ರೆಡಿ ಮಾಡ್ಕೊಂಡಿರೋವಂಥ ಪ್ಯೂರಿ, ಸೋಯಾ ಚಂಕ್ಸಿನ ಪ್ಯೂರಿ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಸೊ ಏನಾಗುತ್ತೆ ಅಂದರೆ, ನಮಗೆ ಬರೀ ಚಪಾತಿ ತೊಗೊಳ್ಳೋ ಬದಲು ಈ ಥರ ಪ್ರೋಟೀನ್ ಮಿಕ್ಸ್ ಮಾಡಿಕೊಂಡು, ಸೋಯಾ ಚಂಕ್ಸಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಗೊತ್ತಿದೆ ಅಲ್ಲ. ಆ್ಯಂಡ್ ಯಾರಿಗೆ ಥೈರಾಯ್ಡ್ ಇರುತ್ತಲ್ಲ ಅಂಥವ್ರು ಸೋಯಾ ಚಂಕ್ಸು ಮತ್ತು ಸೋಯಾಬೀನ್ಸ್ ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು, ತೊಗೊಳಕ್ಕೆ ಹೋಗಬೇಡಿ. PCOD ಇರೋರಿಗೆ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಆರಾಮಾಗಿ ಈ ಥರ ಮಾಡ್ಕೊಂಡಿರೋಂಥ ಚಪಾತಿ 1 ತೊಗೊಂಡಿದ್ದೀನಿ ನೈಟ್ ಡಿನ್ನರ್ಗೆಲ್ಲ. ಹಾಗಾಗಿ 1 ಚಪಾತಿ ಜೊತೆ ಬೆಂಡೆಕಾಯಿ ಫ್ರೈ ತೊಗೊಂಡಿದ್ದೀನಿ. ಇದಾಗಿತ್ತು ಡಿನ್ನರ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.